ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಲಾರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಸಮತೋಲನವೇ ಪರೀಕ್ಷೆಗೆ ಒಳಗಾಗುವ ಕಾಲ ಆರಂಭವಾಗಿದೆ. ನೀವು ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಮನಸ್ಸು ನೋಯಿಸದೆ ಬದುಕಲು ಪ್ರಯತ್ನಿಸಿದ ವ್ಯಕ್ತಿ. ಆದರೆ ಈಗ ಅದೇ ಗುಣವೇ ನಿಮಗೆ ಭಾರವಾಗ್ತಾ ಇದೆ. ನೀವು ಉಳಿಸಿಕೊಳ್ಳಲು ಪ್ರಯತ್ನಿಸಿದ ಒಂದು ಬಂಧ ನೀವು ಎಷ್ಟು ತೂಕ ಸಮನಾಗಿ ಹಿಡಿದ್ರೂ ಕೂಡ ಈಗ ನಿಮ್ಮ ಕೈಯಿಂದ ನಿಧಾನವಾಗಿ ಜಾರ್ತಾ ಇದೆ. ಈ ದೂರ ಅಚಾನಕ್ಕಾಗಿ ಸಂಭವಿಸುವುದಿಲ್ಲ. ಇದು ಬಹುಕಾಲದಿಂದ ಒಳಗೊಳಗೆ ನಡೆಯುತ್ತಿರುವ ಅಸಮತೋಲನದ ಫಲಿತಾಂಶ. ತುಲಾರಾಶಿಯವರು ಸಂಬಂಧಗಳಲ್ಲಿ ತಮ್ಮ ಅಗತ್ಯಕ್ಕಿಂತ ಎದುರಾಳಿಯ ಅಗತ್ಯವನ್ನೇ ಹೆಚ್ಚು ನೋಡ್ತಾರೆ. ಅವರಿಗೆ ನೋವಾಗಬಾರದು ಎಂದು ನೀವು ನಿಮ್ಮ ಮಾತುಗಳನ್ನು ನುಂಗಿಕೊಂಡಿದ್ದೀರಿ. ಇದು ಬಿಟ್ಬಿಟ್ರೆ ಸಂಬಂಧ ಉಳಿಯುತ್ತೆ ಅಂತ ನೀವು ಅನೇಕ ಬಾರಿ ನಿಮ್ಮ ಇಷ್ಟಗಳನ್ನು ತ್ಯಾಗ ಮಾಡಿದ್ದೀರಿ. ಆದರೆ ಈಗ ನಿಮ್ಮೊಳಗಿನ ಆತ್ಮ ಕೇಳ್ತಾ ಇದೆ, ಇಷ್ಟು ದಿನ ಕೊಟ್ಟೆ, ನನಗೆ ಏನು ಸಿಕ್ಕಿತು? ಇತ್ತೀಚೆಗೆ ನೀವು ಗಮನಿಸಿದ್ದೀರಾ, ನಿಮ್ಮ ಮೌನವನ್ನು ಯಾರೂ ಗಮನಿಸ್ತಾ ಇಲ್ಲ. ನಿಮ್ಮ ಪ್ರಯತ್ನವನ್ನ ಸಹಜವಾಗಿ ತೆಗೆದುಕೊಳ್ತಾ ಇದೆ. ನೀವು ಮಾತನಾಡಿದರೆ ತಪ್ಪು, ಮೌನವಾಗಿದ್ರೆ ನಿರ್ಲಕ್ಷ್ಯ. ಈ ಸ್ಥಿತಿ ತುಲಾರಾಶಿಯವರಿಗೆ ಅತ್ಯಂತ ಕಷ್ಟದ ಸಂಗತಿ. ಯಾಕೆಂದ್ರೆ ನೀವು ಜಗಳ ಬಯಸುವವರು, ಜಗಳವನ್ನ ಆಡದೆ ಇಷ್ಟಪಡುವವರು. ಜಗಳ ಅಂದ್ರೆ ನಿಮಗೆ ಆಗಿ ಬರೋದೇ ಇಲ್ಲ. ಸಂಘರ್ಷ ತಪ್ಪಿಸೋದಕ್ಕೆ ಎಷ್ಟೋ ಸಲ ನೀವು ಪ್ರಯತ್ನವನ್ನ ಮಾಡ್ತಾ ಇರ್ತೀರ. ಆದ್ರೆ ಕೆಲವೊಮ್ಮೆ ಸಂಘರ್ಷವೇ ಸತ್ಯವನ್ನ ಹೊರತೆಗೆದು ತರುತ್ತೆ. ಈ ದೂರದಾಗ್ತಿರುವ ಈ ಸಂಬಂಧ ಏನಿದೆ, ಈ ಬಂಧ ಒಂದು ವ್ಯಕ್ತಿಯಷ್ಟೇ ಅಲ್ಲ, ಒಂದು ಹಂತದ ಅಂತ್ಯವೂ ಹೌದು. ಕೆಲ ತುಲಾರಾಶಿಯವರಿಗೆ ಇದು ಪ್ರೀತಿ ಸಂಬಂಧ ಆಗಿರ್ಬೋದು. ಇನ್ನು ಕೆಲವು ಜನಕ್ಕೆ ಎಲ್ಲವನ್ನ ಸಮನಾಗಿ ನೀಡಿದ್ರೂ ಕೂಡ ಪ್ರತಿಯಾಗಿ ಸಮತೋಲನ ನಿಮಗೆ ಸಿಗಲಿಲ್ಲ. ಇನ್ನೂ ಕೆಲವು ಜನಕ್ಕೆ ಇದು ಸ್ನೇಹ ಸಂಬಂಧ ಆಗಿರ್ಬೋದು. ನೀವು ಸದಾ ಕೇಳಿದವರು, ಆದರೆ ನಿಮ್ಮ ಮಾತು ಕೇಳುವವರು ಯಾರೂ ಇರಲಿಲ್ಲ. ಕೆಲವರಿಗೆ ಇದು ಕುಟುಂಬದೊಳಗಿನ ಸಂಬಂಧ ಆಗಿರಬಹುದು. ಎಲ್ಲರ ನಡುವೆ ಸಮಾಧಾನ ತರಲು ಹೋಗಿ ನೀವು ಮಾತ್ರ ಒಬ್ಬಂಟಿಯಾಗಿದ್ದೀರಿ. ಈ ಸಮಯದಲ್ಲಿ ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಬಹುದು, ನಾನು ಸ್ವಲ್ಪ ಕಠಿಣವಾಗಿದ್ರೆ ಸಂಬಂಧ ಉಳಿತಿತ್ತೆ ಅಂತ. ಆದರೆ ಸತ್ಯ ಏನು ಅಂತಂದ್ರೆ, ನಿಮ್ಮ ಸೌಮ್ಯತೆ ಕಠಿಣತೆಗೆ ಅರ್ಹವಿಲ್ಲದವರ ಮುಂದೆ ವ್ಯರ್ಥವಾಯಿತು. ಇದು ನಿಮ್ಮ ತಪ್ಪಲ್ಲ, ಇದು ನಿಮ್ಮ ಪಾಠ. ಗ್ರಹಗಳ ಚಲನೆಯ ಪ್ರಕಾರ ತುಲಾರಾಶಿಯವರ ಜೀವನದಲ್ಲಿ ಈಗ ಸಮತೋಲನ ಪುನಃ ಸ್ಥಾಪನೆ ಆಗುವ ಹಂತ ನಡೀತಾ ಇದೆ. ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಕಡೆ ಹೆಚ್ಚು ತೂಕ ಹಾಕಿಕೊಂಡಿದ್ದ ಸಂಬಂಧವನ್ನ ವಿಧಿಯೇ ಕತ್ತರಿಸ್ತಾ ಇದೆ. ನೀವು ಎಷ್ಟು ಹಿಡಿದುಕೊಳ್ಳಲು ಪ್ರಯತ್ನಿಸಿದರೂ ಕೂಡ ತೂಕ ಸಮವಾಗದಿದ್ರೆ ತಟ್ಟೆ ಕೆಳಗೆ ಬೀಳಲೇಬೇಕು ಅಲ್ವಾ? ಈ ದೂರವು ನಿಮಗೆ ಆರಂಭದಲ್ಲಿ ಖಾಲಿ ಅಂತ ಅನಿಸಬಹುದು. ನೀವು ಸದಾ ಯಾರಿಗೋ ಸಲಹೆ ಕೊಡ್ತಾ ಇದ್ದವರು, ಯಾರಿಗೋ ಜೊತೆ ಮಾತನಾಡ್ತಾ ಇದ್ದವರು, ಈಗ ಈ ಜಾಗ ಏನಿದೆ ಅದು ಖಾಲಿ ಅನ್ನಿಸ್ತಾ ಇದೆ. ಆದರೆ ಇದೇ ಖಾಲಿತನದಲ್ಲಿ ನೀವು ನಿಮ್ಮನ್ನ ಮೊದಲ ಬಾರಿ ಸ್ಪಷ್ಟವಾಗಿ ಕೇಳಿಕೊಳ್ಳುತ್ತೀರಿ, ನನಗೆ ಏನ್ ಬೇಕು, ನಾನು ಯಾವ ಜೀವನವನ್ನ ಬಯಸ್ತೇನೆ ಎಂಬ ಪ್ರಶ್ನೆಗಳು ನಿಮ್ಮೊಳಗೆ ಮೂಡುತ್ತೆ. ತುಲಾರಾಶಿಯವರೇ, ಈ ದೂರವಾಗುವಿಕೆ ನಿಮ್ಮ ಶಿಕ್ಷೆಯಲ್ಲ, ನಿಮ್ಮ ವಿಮೋಚನೆ. ನೀವು ಇಷ್ಟು ದಿನ ಯಾರಿಗೋ ಹೊಂದಿಕೊಳ್ಳಲು ನಿಮ್ಮ ಆತ್ಮವನ್ನ ಇಟ್ಕೊಂಡಿದ್ರಿ. ಈಗ ಆ ಆತ್ಮ ನೇರವಾಗಿ ನಿಲ್ಲಲು ಕಲಿತಾ ಇದೆ. ನೀವು ನಿಮ್ಮ ಅಭಿಪ್ರಾಯ ಹೇಳಲು ಆರಂಭ ಮಾಡ್ತೀರಾ, ಇಲ್ಲ ಎಂದು ಹೇಳುವ ಧೈರ್ಯ ನಿಮ್ಮೊಳಗೆ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಹೊಸ ಜನರು ಬರ್ತಾರೆ. ಆದರೆ ಅವರು ನಿಮ್ಮನ್ನು ತೂಕ ಸಮವಾಗಿ ನೋಡ್ತಾರೆ. ನಿಮ್ಮ ಮೌನಕ್ಕೂ ನಿಮ್ಮ ಮಾತಿಗೂ ಸಮಾನ ಮೌಲ್ಯ ಕೊಡ್ತಾರೆ. ನೀವು ಇಷ್ಟು ದಿನ ಕಳೆದುಕೊಂಡ ಸಮತೋಲನವನ್ನ ಮುಂದೆ ನೀವು ಸುಲಭವಾಗಿ ಪಡಿತೀರಿ. ಒಂದು ವಿಷಯ ನೆನ್ಪಿಟ್ಕೊಂಬಿಡಿ ತುಲಾರಾಶಿಯವರೇ, ಎಲ್ಲರನ್ನು ಸಂತೋಷ ಪಡಿಸೋದಕ್ಕೆ ಹೋಗಿ ನಿಮ್ಮನ್ನು ನೀವು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಇಂದು ಒಂದು ಬಂಧ ನಿಮ್ಮಿಂದ ದೂರವಾಗುತ್ತಿದೆ ಎಂಬ ನೋವು ಇದ್ದರೂ ಕೂಡ ನಾಳೆ ಅದೇ ದೂರ ನಿಮಗೆ ಶಾಂತಿಯನ್ನ ಕೊಡುತ್ತೆ. ನೀವು ಕಳೆದುಕೊಂಡ ಸಂಬಂಧ ಅಲ್ಲ, ನೀವು ಕಳೆದುಕೊಂಡ ಅಸಮತೋಲನ. ನೀವು ಉಳಿಸಿಕೊಂಡಿದ್ದು ನಿಮ್ಮ ಆತ್ಮದ ಸಮತೆ. ಇದೇ ನಿಮ್ಮ ನಿಜವಾದ ಗೆಲುವು. ತುಲಾರಾಶಿಯವರ ಜೀವನದಲ್ಲಿ ಒಂದು ಸಂಬಂಧ ಮುರಿದಾಗಲೇ ಅವರ ನಿಜವಾದ ಶಕ್ತಿ ಹೊರಬರುತ್ತೆ.
ಇಂದು ನೀವು ಮೌನವಾಗಿದ್ದರೂ ಕೂಡ ನಾಳೆ ನಿಮ್ಮ ಜೀವನದ ತಟ್ಟೆ ಮತ್ತೆ ಸಮನಾಗಿ ನಿಂತಿರುವುದನ್ನು ನೀವು ನೋಡ್ತೀರಿ. ನಿಮಗೂ ಕೂಡ ದೇವರ ಆಶೀರ್ವಾದದಿಂದ ಖಂಡಿತವಾಗಿ ಒಳ್ಳೆ ದಿನ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.